ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ಹಿಡಿದು ಈಗ ವಸುದೇವ ಕುಟುಂಬವರೆಗೆ ಹಂಸ ಪ್ರತಾಪ್ ಹೋದ ಕಡೆ ಎಲ್ಲ ಕಿರಿಕ್ ಮಾಡ್ಕೋತಾರೆ. ಇದು ಆಕೆಯ ಹಠನ ಅಥವಾ ಆಕೆಯ ವಿರುದ್ಧ ನಡೀತಾ ಇರೋ ಸಂಚ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹಂಸ ಅವರು ಏನೇನು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಏನಾದರೂ ಹಂಸ ಅವರ ಫ್ಯಾನ್ ಆಗಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಅವರು ಆಕ್ಟಿಂಗ್ ಮಾಡಿರೋ ಯಾವ ಪಾತ್ರ ನಿಮಗೆ ಇಷ್ಟ ಅಂತ. ಕಾಂಟ್ರವರ್ಸಿ ನಂಬರ್ 1, ರಾಜ ರಾಣಿ ಶೋನ ಅರ್ಧಕ್ಕೆ ಬಿಡ್ತಾರೆ. ಹಂಸ ಅವರ ಕಾಂಟ್ರವರ್ಸಿ ಶುರುವಾಗಿದ್ದೆ ರಾಜ ರಾಣಿ ರಿಯಾಲಿಟಿ ಶೋ ಇಂದ. ಅಲ್ಲಿ ಪತಿ ಪ್ರತಾಪ್ ಜೊತೆ ಬಂದಿದ್ದ ಇವರು ಜಗಳವಾದಾಗ 3-4 ತಿಂಗಳ ಮನೆ ಬಿಟ್ಟು ಅಪ್ಪನ ಮನೆಗೆ ಹೋಗೋದಾಗಿ ಹೇಳಿ ಜಡ್ಜಸ್ ಅನ್ನೇ ಬೆಚ್ಚಿಬೀಳಿಸಿದ್ರು. ಅವರ ಪ್ರತಿಯೊಂದು ಮಾತಲ್ಲೂ ಅವರಿಗೆ ಎಷ್ಟು ಅರೋಗನ್ಸ್ ಇದೆ ಅಂತ ಗೊತ್ತಾಗ್ತಾ ಇತ್ತು. ಅಷ್ಟೇ ಅಲ್ಲ, ಈ ಶೋನ ನಿರ್ದೇಶಕರ ಜೊತೆ ಕಿರಿಕ್ ಮಾಡಿಕೊಂಡು ಕಾರ್ಯಕ್ರಮನ ಅರ್ಧಕ್ಕೆ ಬಿಟ್ಟು ಬಂದಿದ್ರು ಅನ್ನೋ ಸುದ್ದಿ ಕೂಡ ಇದೆ. ಕಾಂಟ್ರವರ್ಸಿ ನಂಬರ್ 2, ಪುಟ್ಟಕ್ಕನ ಮಕ್ಕಳು ವರ್ಸಸ್ ಬಿಗ್ ಬಾಸ್. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ರಾಜಿ ಪಾತ್ರದ ಮೂಲಕ ಫೇಮಸ್ ಆಗಿದೆ ಇವರು. ಬಿಗ್ ಬಾಸ್ಗೆ ಹೋಗೋ ಟೈಮಲ್ಲಿ ಯಾರಿಗೂ ಸರಿಯಾಗಿ ಹೇಳೇ ಇರ್ಲಿಲ್ವಂತೆ. ಇವರು ಹೀಗೆ ದಿಢೀರ್ ಅಂತ ಹೋದದ್ದು ಸೀರಿಯಲ್ ತಂಡಕ್ಕೆ ಮುಜುಗರ ತಂದಿತ್ತು. ಬಿಗ್ ಬಾಸ್ ಮನೆಯೊಳಗೆ ಮೊದಲ ಕ್ಯಾಪ್ಟನ್ ಆದಾಗ ಅವರು ಮಾಡಿದ ಭೇದ ಭಾವ ಮತ್ತು ಲಾಯರ್ ಜಗದೀಶ್ ಜೊತೆಗಿನ ಜಗಳಗಳು ಇಡೀ ಕರ್ನಾಟಕವೇ ಚರ್ಚಿಸುವಂತೆ ಆಗಿತ್ತು. ಹಾಗೆ ಸುದೀಪ್ ಕೂಡ ಅವರಿಗೆ ನೀವು ಮಾಡಿದ್ದು ತಪ್ಪು ಅಂತ ಹೇಳಿದ್ರು. ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಸದ್ದು ಮಾಡಿದ ಹಂಸ ಅವರಿಗೆ ಹೊರಗೆ ಬಂದ್ ಕೂಡ್ಲೆ ಕಾನೂನಿನ ಸಂಕಷ್ಟ ಎದುರಾಗಿದ್ದು ನಿಮ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೌದು, ಇವರು ಬಿಗ್ ಬಾಸ್ ಇಂದ 4 ವಾರಕ್ಕೆ ಹೊರಗಡೆ ಬರ್ತಾರೆ. ಇಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಅರ್ಧಕ್ಕೆ ನಿಲ್ಸೋಗಿದ್ರಿಂದ ನಿಮ್ಮ ಪಾತ್ರನ ಪೂರ್ಣ ಮಾಡ್ಕೊಡಿ ಅಂತ ಡೈರೆಕ್ಟರು ಹೇಳ್ತಾರೆ. ಆದ್ರೆ ಹಂಸ ಅವರು ಇಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅಗ್ರಿಮೆಂಟ್ ಪ್ರಕಾರ ಅವರು 6 ತಿಂಗಳು ಯಾವ ಚಾನೆಲ್ ಅಲ್ಲೂ ವರ್ಕ್ ಆಗಲ್ಲ. ಸೊ ಅವರು ಹಂಸ ಅವರು ನನಗೆ ವರ್ಕ್ ಆಗಲ್ಲ ಅಂತ ಹೇಳಿದಾಗ ಇಲ್ಲಿ ಅರೂರ್ ಜಗದೀಶ್ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಡೈರೆಕ್ಟರು ಡೈರೆಕ್ಟ್ ಆಗಿ ಪೊಲೀಸ್ ಕಂಪ್ಲೇಂಟೇ ಕೊಟ್ಬಿಟ್ಟಿದ್ರು. ಯಾಕೆಂದ್ರೆ ಅವರಿಂದ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂತ ಹೇಳಿ. ಇನ್ನು ಈಗ ಒಂದು 4 ದಿವಸದಿಂದ ಎಲ್ಲ ಕಡೆ ಓಡ್ತಾ ಇರೋ ಕಾಂಟ್ರವರ್ಸಿ ಏನು ಅಂದ್ರೆ ವಸುದೇವ ಕುಟುಂಬದಲ್ಲಿ ಡೈರೆಕ್ಟರು ಪ್ರೊಡ್ಯೂಸರು ಸರಿಯಾಗಿ ಅವರಿಗೆ ಸಂಭಾವನೆಯನ್ನ ಕೊಡ್ತಾ ಇಲ್ಲ ಅಂತ, ಇದನ್ನ ಬೀದಿ ರಂಪ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಡೈರೆಕ್ಟರ್ ಕೂಡ ಇವ್ರ ಬಗ್ಗೆ ತುಂಬಾ ಆರೋಪಗಳನ್ನ ಹೊರಿಸಿದ್ದಾರೆ. ಅವರಿಗೆ ತುಂಬಾ ಜಂಬ ಜಾಸ್ತಿ, AC ರೂಮ್ಗಳೇ ಬೇಕು ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಂಸ ಅವರ ಈ ಹಠಮಾರಿ ಗುಣ ಇವರಿಗೆ ಶಾಪವಾಗ್ತಿದೆ ಅಥವಾ ಇವರ ನೇರ ಮಾತು ಕೆಲವರಿಗೆ ಜೀರ್ಣ ಆಗ್ತಾ ಇಲ್ವೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಹಂಸ ಮಾಡ್ತಿರೋದು ಸರಿನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ